ಬುದ್ಧಿ ಇಲ್ಲದ ಚಿಚೋ. ಪಕ್ಷಿಗಳ ಊರಿನಲ್ಲಿ ಬೆಳಿಗ್ಗೆ ಸಮಯ ಮಹಿಹದ್ದು ಊರಿನ ಮಧ್ಯದಲ್ಲಿ ಮರದ ಕೆಳಗಡೆ ನಿಂತ್ಕೊಂಡು ಎಲ್ರಿಗೂ ಒಂದು ಪ್ರಕಟಣೆ ಮಾಡ್ತಾ ಇತ್ತು. ಆ ಸಮಯದಲ್ಲಿ ಪಕ್ಷಿಗಳು ಎಲ್ರೂ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವಾಗ ಮಹಿಹದ್ದು ಅವರವರ ಮನೆ ಹೊರಗಡೆ ಬಂದು ನಿಂತ್ಕೊಂಡು ಜೋರಾಗಿ ಎಲ್ಲರ ಹತ್ರ ಈ ರೀತಿ ಹೇಳಿತ್ತು. ಊರಿನ ಪಕ್ಷಿಗಳು ಎಲ್ರೂ ಕೇಳಿಸ್ಕೊಳ್ಳಿ, ನಮ್ಮ ಊರಿನಲ್ಲಿ ಒಂದು ಹಬ್ಬ ಬರ್ತಾ ಇದೆ. ಅದೇ ಪಕ್ಷಿಗಳ ಹಬ್ಬ. ಆ ಪಕ್ಷಿಗಳ ಹಬ್ಬ ಮುಂದಿನ ಪೌರ್ಣಮಿ ದಿನ. ಇದು ನಮ್ಮೆಲ್ಲರ ಹಬ್ಬ. ಆವಾಗ ಚೋಟು, ಹಬ್ಬನಾ ಅಂದ್ರೆ ಮಹಿಯವ್ರೆ, ಹಬ್ಬ ಅಂದ್ರೆ ಇದರಲ್ಲಿ ಕೆಲವು ಸ್ಪರ್ಧೆಗಳನ್ನ ಕೂಡ ಇಡ್ತೀರಾ? ನನ್ನ ಮಗ ಚೆನ್ನಾಗಿ ಹಾಡು ಹಾಡ್ತಾನೆ, ಹಾಡು ಸ್ಪರ್ಧೆ ಇಡಿ. ಹಾಡು ಸ್ಪರ್ಧೆ ಅಲ್ಲ, ನಾನು ಶುಭ್ರತೆಗೋಸ್ಕರ ಒಂದು ಸ್ಪರ್ಧೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಗೆಲ್ಲೋರಿಗೇನೆ ನಾನು ಕೊಡೋ ಗಿಫ್ಟು. ಈ ಊರಿನಲ್ಲಿ ಯಾರ ಮನೆ ತುಂಬಾನು ಚೆನ್ನಾಗಿ ಸ್ವಚ್ಛವಾಗಿದೆಯೋ ಅವ್ರಿಗೆ ಸ್ವಚ್ಛವಾದ ಮನೆ ಅಂತ ಅವಾರ್ಡನ್ನು ಕೊಡ್ತೀನಿ. ಹಾಗೇನೆ ಒಂದು ಗಿಫ್ಟನ್ನು ಕೊಡ್ತೀನಿ. ಅದೇನು ಗೊತ್ತಾ? ಒಂದು ಮಡಿಕೆ ತುಂಬಾ ಜೇನೋ. ಹಾಗಂತ ಮಹಿಹದ್ದು ಹೇಳಿದಾಗ ಅಲ್ಲಿವರೆಗೂ ಸುಮ್ಮನೆ ಆಟಾಡ್ತಾ ಇದ್ದ ಬುಜ್ಜಿಯ ಕಿವಿಯಲ್ಲಿ ಮಡಿಕೆ ತುಂಬಾ ಜೇನು ಅಂತ ಬಿದ್ದ ತಕ್ಷಣ ಅವಳು ಮನೆಯೊಳಗಡೆ ಹೋದ್ಲು. ಅಮ್ಮ ಅಮ್ಮ, ಎಲ್ಲಿದ್ಯಮ್ಮ? ಕೇಳಿದ್ಯಾ? ಮಡಿಕೆ ತುಂಬಾ ಜೇನಂತೆ. ಜೇನು ತುಂಬಾ ಚೆನ್ನಾಗಿರುತ್ತೆ. ನಾವೇ ಸ್ಪರ್ಧೆಯಲ್ಲಿ ಗೆಲ್ಬೇಕಮ್ಮ. ಇವಾಗ್ಲೇ ಮನೆನ ಕ್ಲೀನ್ ಮಾಡ್ಬೇಕು. ಎಲ್ಲಿದ್ಯಾ? ಬಾಮ್ಮ ಕ್ಲೀನ್ ಮಾಡೋಣ. ಹಾಗಂತ ಬುಜ್ಜಿ ಹೇಳಿದಾಗ ಟುನಿ ತಕ್ಷಣ ಅವಳ ಹತ್ರ ಬಂದು, ಅಂದ್ರೆ ನಿನಗೆ ಬೇಕಾಗಿದ್ದು ಈ ಮನೆಗೆ ಸಿಗೋ ಅವಾರ್ಡ್ ಅಲ್ಲ, ಆ ಮಡಿಕೆಯಲ್ಲಿ ಅವರು ಕೊಡುವ ಜೇನು ಅಲ್ವಾ? ಸರಿ ಸರಿ, ಈಗಾಗಲೇ ಮನೆ ಕ್ಲೀನಾಗಿನೇ ಇದೆ. ಇನ್ನು ಇವತ್ತಿಡೀ ಕಷ್ಟಪಟ್ಟು ಕ್ಲೀನ್ ಮಾಡಿದ್ರೆ ಖಂಡಿತ ಆ ಅವಾರ್ಡ್ ನಮಗೇನೆ, ಜೇನು ನಮಗೇನೆ ಸಿಗೋದು. ಸರಿಯಮ್ಮ, ನಾನು ಕೂಡ ಮನೇಲಿರೋ ಎಲ್ಲ ಕಸನ ತೆಗೆದು ಹೊರಗಡೆ ಹಾಕ್ತೀನಿ. ಆಮೇಲೆ ಮನೇನ ಕ್ಲೀನಾಗಿ ಇಟ್ಕೊಳ್ತೀನಿ. ಆದರೆ ಒಂದೇ ಒಂದು ಕಂಡೀಷನ್ ಅಮ್ಮ. ಏನದು? ಆ ಸ್ಪರ್ಧೆಲಿ ಗೆದ್ಮೇಲೆ ಸಿಗೋ ಜೇನಲ್ಲಿ ಮೊದಲು ಅರ್ಧ ಭಾಗ ನಂದು. ಅದಕ್ಕೆ ಟುನಿ, ಸರಿ, ಎಲ್ಲಾನು ನೀನೇ ತಗೋ, ಮೊದಲು ಹೋಗಿ ಕೆಲಸ ಶುರು ಮಾಡು. ಹಾಗಂತ ಬುಜ್ಜಿ ಹತ್ರ ಹೇಳಿ ಟುನಿ ಕೂಡ ಮನೆ ಹೊರಗಡೆ ಬಂದು ಮನೆ ಹೊರಗಡೆ ಇರುವ ಕಸ ಎಲ್ಲಾನು ಗುಡಿಸಿ ನೀರು ಚೆಲ್ಲಿ ಆಮೇಲೆ ರಂಗೋಲಿನೂ ಹಾಕೋದ್ಲು. ಇದು ಹೀಗಿರುವಾಗ ಟುನಿಯ ಪಕ್ಕದ ಮನೆಯಲ್ಲಿರುವ ಚಿಚೋಕಾಗಿಯ ಕಿವಿಯಲ್ಲಿ ಮಹಿಹದ್ದು ಹೇಳಿದ್ದು ಕೇಳಿಸ್ತು. ಅದರಲ್ಲೂ ಅವಳ ಕಿವಿಯಲ್ಲಿ ಜೇನಿನ ಮಡಿಕೆ ಅನ್ನುವ ಪದ ಚೆನ್ನಾಗಿ ಬಿತ್ತು. ಆದ್ರೆ ಮಹಿಹದ್ದು ಹೇಳಿದ್ದು ಸ್ವಚ್ಛವಾಗಿರುವ ಮನೆ ಅನ್ನೋದು. ಆದ್ರೆ ಚಿಚುಕಾಗೆ ಅಂದ್ಕೊಂಡಿದ್ದು ಅಂದವಾಗಿರುವ ಮನೆ ಅಂತ. ಚಿಚುಕಾಗೆ ತಕ್ಷಣ ಎದ್ದು ನಿಂತ್ಕೊಂಡ್ಲು. ಓಹೋ, ಅಂದವಾಗಿರೋ ಮನೆಗೆ ಗಿಫ್ಟಾ, ಅವಾರ್ಡಾ? ಅದನ್ನು ಜೇನುನಾ? ಒಂದು ಮಡಿಕೆ ತುಂಬ ಜೇನಾ? ಹಾಗಾದ್ರೆ ಈ ಊರಲ್ಲಿ ನನ್ನ ಮನೆಗಿಂತ ಯಾರ ಮನೆನೂ ಅಂದವಾಗಿರಲ್ಲ. ನಾನೇ ಆ ಸ್ಪರ್ಧೆಯಲ್ಲಿ ಗೆಲ್ಲೋದು. ಹಾಗಂತ ಅಂದ್ಕೊಂಡು ತಿರುಗಿ ನೋಡಿದ್ರೆ ಆವಾಗ ಟುನಿ ಮನೆನೆಲ್ಲ ಕ್ಲೀನ್ ಮಾಡ್ತಾ ಇದ್ಲು. ಅವಳು ಕ್ಲೀನ್ ಮಾಡ್ತಾ ಇರೋದನ್ನ ನೋಡಿ ಚಿಚುಕಾಗಿ ಅವಳ ಮನ್ಸಲ್ಲಿ, ಇವಳಿಗೇನು ಹುಚ್ಚಿಡ್ದಿದ್ಯಾ? ಮನೆನ ಕ್ಲೀನ್ ಮಾಡ್ತಾ ಇದ್ದಾಳೆ. ಅಂದವಾದ ಮನೆ ಅಂದರೆ ಮನೆನ ಅಲಂಕಾರ ಮಾಡಬೇಕಲ್ವಾ? ಸರಿ ಸರಿ, ಅವಳ ಮನೇಲಿ ಏನಿದೆ ಅಲಂಕಾರ ಮಾಡೋಕ್ಕೆ? ನನ್ನ ಮನೇಲಿ ಹಾಗಲ್ಲ. ಅಲಂಕಾರ ಹೇಗೆ ಮಾಡ್ತೀನಿ ಅಂತ ಮಾತ್ರ ನೋಡು. ಆ ಗಿಫ್ಟು, ಆ ಅವಾರ್ಡು ಎರಡು ನನಗೇ ಸ್ವಂತ. ಹಾಗಂತ ಅಂದ್ಕೊಂಡು ಮನೆಯೊಳಗಡೆ ಹೋದ್ಲು ಚಿಚ್ಚು. ಚಿನ್ನಕ್ಕಾಗಿನ ಹೊರಗಡೆ ಕರೆದ್ಲು. ಆವಾಗ ಚಿನ್ನು ಗೋಲಿ ಆಟ ಆಡ್ತಿದ್ದ. ತಕ್ಷಣ ತನ್ನ ತಾಯಿ ಹತ್ರ ಬಂದು, ಏನಮ್ಮ ಬೆಳಗ್ಗೆ ನನ್ನ ಆಟನ ಹಾಳು ಮಾಡಬೇಡ. ಅರೇ ಚಿನ್ನು, ನಿನಗೆ ಗೊತ್ತಾ, ನಾವು ಶ್ರೀಮಂತರಾಗ್ತಾ ಇದೀವಿ ಕಣೋ. ಒಂದು ಮಡಿಕೆ ಜೇನು ನಮಗೆ ಸಿಗ್ತಾ ಇದೆ. ಅದಕ್ಕೆ ನಾವು ಮನೇನ ಅಂದವಾಗಿ ಅಲಂಕಾರ ಮಾಡಬೇಕು. ಅಲಂಕಾರ ಮಾಡೋಕ್ಕೆ ಏನೇನು ಬೇಕೋ ಎಲ್ಲಾನು ಹೋಗಿ ತಗೊಂಡು ಬರೋ, ಆವಾಗಲೇ ಮನೆ ಚೆನ್ನಾಗಿರೋದು. ಚಿನ್ನು ಆಶ್ಚರ್ಯದಿಂದ, ಅಲಂಕಾರ ಮಾಡೋಕ್ಕೆ ನಮ್ಮನೇಲಿ ಏನಮ್ಮ ಇದೆ? ಏನೂ ಇಲ್ಲ. ಯಾಕೋ ಇಲ್ಲ? ಮನೇಲಿ ಹಳೆ ಪುಸ್ತಕಗಳು ಇದೆಯಲ್ಲ, ಅದನ್ನೆಲ್ಲ ತಗೊಂಡು ಬಾ. ಅದರಲ್ಲಿ ಕಾಗದದ ಹೂ ಮಾಡೋಣ. ಹಾಗೇನೆ ಹೊರಗಡೆ ಈ ಕಾಡಿನ ಹೂವೆಲ್ಲ ಬೆಳೆದಿದೆಯಲ್ವಾ, ಅದನ್ನು ತಗೊಂಡು ಬಾ. ಮನೇನ ಅಲಂಕಾರ ಮಾಡೋಕ್ಕೆ ಅದನ್ನು ಚೆನ್ನಾಗಿರುತ್ತೆ. ಮೊನ್ನೆ ಸಂತೆಯಲ್ಲಿ ತಗೊಂಡ ಕೆಲವು ಗ್ಲಾಸ್ ಪೀಸ್ಗಳು ಇದೆ ಕೂಡ, ಅದನ್ನು ತಗೊಂಡು ಹೋಗಿ ಅಲಂಕಾರನೂ ಮಾಡ್ಬೋದು. ಅದ್ರ ಮೇಲೆ ಬಿಸಿಲು ಬಿದ್ದರೆ ಪಳಪಳ ಹೊಳೆಯುತ್ತೆ. ಅಮ್ಮ, ಇದೆಲ್ಲ ಅಲಂಕಾರದ ವಸ್ತುಗಳ, ಇಷ್ಟು ಕಷ್ಟ ಯಾಕೆ ಹೇಳಮ್ಮ? ಚಿಚುಕಾಗಿ ಅದನ್ನು ಕೇಳಿ ಕೋಪದಿಂದ ಚಿನ್ನುಗೆ ಹೊಡೆದು, ಬಾಯಿ ಮುಚ್ಕೊಂಡು ನಾನು ಹೇಳಿದ ಕೆಲಸ ಮಾತ್ರ ಮಾಡು. ನೀನು ಹೇಳೋದನ್ನು ಕೇಳೋಕ್ಕೆ ನಾನು ನಿನ್ನ ಮಗಳಲ್ಲ, ನೀ ನನ್ನ ಮಗ. ನೀನೇ ನನ್ನ ಮಾತು ಕೇಳಬೇಕು. ಹೋಗು, ನಾನು ಏನೇನು ತಗೊಂಡು ಬರೋಕ್ಕೆ ಹೇಳ್ದೇನೋ ಎಲ್ಲನೂ ತಗೊಂಡು ಬಾ. ಹಾಗಂತ ಹೇಳಿ ಚಿಚುಕಾಗೆ ಮನೆಯಿಂದ ಹೊರಗಡೆ ಬಂದ್ಲು. ಮನೆ ಮುಂದ್ಗಡೆ ಇರುವ ಕಸ ಯಾವುದೋ ತೆಗಿಲೇ ಇಲ್ಲ. ಆ ಕಸದ ಮೇಲೆ ಅವಳು ಹೂಗಳನ್ನು ಹಾಕೋದ್ಲು. ಹಾಗೇನೆ ತೋರಣನೂ ಹಾಕೋದ್ಲು. ಮನೆ ಮುಂದ್ಗಡೆ ಗಾಜಿನ ಪೀಸಸ್ಗಳು, ಬಾಡಿ ಹೋಗಿರೋ ಹೂಗಳು ಎಲ್ಲಾನು ಇಟ್ಲು. ಗೋಡೆಯ ಮೇಲೆ ಏನೇನೋ ಅವಳು ಕಾಡಿಗೆ ಇಟ್ಕೊಂಡು ಏನೇನೋ ಬಿಡಿಸ್ತಾ ಇದ್ಲು. ಅದು ನೋಡೋಕ್ಕೆ ತುಂಬಾ ಭಯಂಕರವಾಗಿತ್ತು. ಇದನ್ನೆಲ್ಲ ನೋಡ್ತಾ ಇದ್ದ ಟುನಿಗೆ ಏನೂ ಅರ್ಥ ಆಗ್ಲಿಲ್ಲ. ಅವಳು ಚಿಚು ಹತ್ರ ಬಂದು, ಚಿಚು, ಏನಿದು? ಕಸ ಎಲ್ಲ ತಗೊಂಡು ಬಂದು ಮನೆ ಮುಂದ್ಗಡೆ ಯಾಕೆ ಹಾಕ್ತಾ ಇದೀಯಾ? ಅಯ್ಯೋ, ನೋಡೋಕ್ಕೆ ಭಯಂಕರವಾಗಿದೆ. ಬೇಗ ಇದನ್ನೆಲ್ಲ ಕ್ಲೀನ್ ಮಾಡು, ಇಲ್ಲಾಂದ್ರೆ ಸ್ಪರ್ಧೆಲಿ ಭಾಗವಹಿಸೋದು ಹೇಗೆ? ಅದನ್ನು ಕೇಳಿದ ಚಿಚು, ಏನ್ ಟುನಿ, ನಿನಗೆ ಕಾಣಿಸ್ತಾ ಇಲ್ವಾ? ಇದೆಲ್ಲ ಮಾಡರ್ನ್ ಆರ್ಟ್.
ಅಂದರೆ ಅಂದವಾಗಿರೋ ಮನೆಗೆ ಅಲ್ವಾ ಗಿಫ್ಟ್ ಕೊಡ್ತೀನಿ ಅಂತ ಮಹಿ ಹೇಳಿದ್ದೋ. ನನ್ನ ಮನೇನ ಈ ರೀತಿ ಆರ್ಟ್ ಕೆಲಸ ಮಾಡಿ ನಾನು ಎಷ್ಟು ಅಂದವಾಗಿ ಬದಲಾಯಿಸಿದ್ದೀನಿ ನೋಡು. ನೀನೋ ಇದೆಯಾ, ಮನೆನ ತೊಳಿತಿದ್ಯಾ, ಕಸನ ತೆಗಿತಿದ್ಯಾ, ಯಾಕೆ ಟೋನಿ? ಆವಾಗ ಟೋನಿ ಆಶ್ಚರ್ಯದಿಂದ, ಏನು ಅಂದವಾಗಿರುವ ಮನೆಗೆ ಗಿಫ್ಟಾ, ಅವಾರ್ಡಾ? ಅಯ್ಯೋ ಚಿಚು, ನಿನಗೆ ಕಿವಿ ಸರಿಯಾಗಿ ಕೇಳಿಸಲ್ವಾ? ಅದು ಅಂದವಾಗಿರುವ ಮನೆ ಅಲ್ಲ, ಸ್ವಚ್ಛವಾದ ಮನೆ, ಅದು ಶುಭ್ರತೆಯಾದ ಮನೆ. ಆ ಮನೆಗೆ ಗಿಫ್ಟ್ ಕೊಡ್ತೀನಿ ಅಂತ ಮಹಿ ಹೇಳಿತು. ಸುಳ್ಳೋ ಸುಳ್ಳೋ, ನೀನು ಹೇಳೋದು ನಾನು ಯಾಕೆ ನಂಬಬೇಕು? ನನ್ನ ಮನೆ ಅಲಂಕಾರ ಇಷ್ಟು ಬೇಗ ಚೆನ್ನಾಗಿ ಮುಗೀತಲ್ವಾ? ನಿನ್ನ ಮನೇಲಿ ಏನೂ ಅಲಂಕಾರ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನೀನು ಸುಳ್ಳು ಹೇಳ್ತಾ ಇದೆಯಾ. ನನ್ನ ಮನೆ ಹೀಗೇನೇ ಇರುತ್ತೆ, ಈ ಅಲಂಕಾರ ಹಾಗೇನೇ ಇರುತ್ತೆ. ಹಾಗಂತ ಚಿಚ್ಚು ಹೇಳಿದನ್ನ ಕೇಳಿ ಟೋನಿ ತಲೆಯಲ್ಲಿ ಹೊಡ್ಕೊಂಡು, ನಿನ್ನ ಕರ್ಮ ಹಾಗಂತ ಹೇಳಿ ಹೋದ್ಲು. ಈ ಕಡೆ ಟೋನಿಗೂ ಬಚ್ಚಿ ಮನೆಯಲ್ಲಿ ಎಲ್ಲ ಜಾಗವನ್ನು ಕ್ಲೀನ್ ಮಾಡಿದ್ಲು. ಬುಚ್ಚಿ ಕೂಡ ಅವಳ ಗೊಂಬೆಗಳನ್ನೆಲ್ಲ ಚೆನ್ನಾಗಿ ತೆಗ್ದಿಟ್ಲು. ಯಾಕಂದ್ರೆ ಆ ಮಡಿಕೆಲಿ ಸಿಗುವ ಜೇನುಗೋಸ್ಕರನೇ. ಹೀಗಿರುವಾಗ ಈ ಕಡೆ ಚಿಚುಕಾಗೆ ಚಿನ್ನನ ಕರೆದು ಇನ್ನು ಮನೇನ ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡು, ಚಿನ್ನು, ಮನೆ ಹೊರಗಡೆ ಇರುವ ಕೆಸರಿನ ಹಳ್ಳದಲ್ಲಿ ಹೂಗಳಿದಲ್ಲ, ಅದನ್ನ ತಗೊಂಡ್ ಬಾ, ಆ ತಾವರೆ ಹೂಗಳು. ಅಮ್ಮ, ಯಾಕಮ್ಮ? ಅದು ಚೆನ್ನಾಗಿರಲ್ಲಮ್ಮ. ತಗೊಂಡ್ ಬಾರೋ, ವಾಸನೆ ಚೆನ್ನಾಗಿರಲ್ಲ, ಆದರೆ ಮನೆ ಮುಂದ್ಗಡೆ ಇಟ್ಟರೆ ಅಲಂಕಾರಕ್ಕೆ ಚೆನ್ನಾಗಿರುತ್ತೆ, ಬೇಗ ತಗೊಂಡ್ ಬಾ. ಹಾಗಂತ ಹೇಳಿ ಆ ತಾವರೆ ಹೂಗಳನ್ನು ಕೂಡ ಮನೆ ಮುಂದ್ಗಡೆ ಇಟ್ಲು. ವಾಸನೆ ಅಂತೂ ತಡ್ಕೊಳಕ್ಕಾಗ್ತಾನೇ ಇಲ್ಲ, ಕೆಟ್ಟ ವಾಸನೆ ಬರ್ತಾ ಇತ್ತು. ಆದರೆ ಚಿಚುಗೆ ಅಲಂಕಾರ ಅಂತ ಇಷ್ಟ ಆಗಿತ್ತು. ಮರುದಿನ ಸಂಜೆ ಸಮಯ ಮಹಿ, ಹದ್ದು, ಚೋಟು, ಲೂಸಿ ಹಾಗೂ ಬನ್ನು ಇವರೆಲ್ಲಾನು ಮನೆಗಳನ್ನ ಚೆಕ್ ಮಾಡೋದಕ್ಕೋಸ್ಕರ ಬಂದ್ರು. ಮೊದಲು ನಾವು ಹೋಗ್ಬೇಕಾಗಿದ್ದು ಟುನಿ ಮನೆಗೆ ಹೋಗಿ ಚೆಕ್ ಮಾಡೋಣ ಬನ್ನಿ. ಹಾಗಂತ ಹೇಳಿ ಎಲ್ಲರೂ ಟುನಿಯ ಮನೆಗೆ ಹೋದ್ರು. ಟುನಿಯ ಅಂಗಳ ತುಂಬಾನು ಚೆನ್ನಾಗಿತ್ತು. ಮನೆಯ ಮುಂದ್ಗಡೆ ರಂಗೋಲಿನೂ ಹಾಕಿಟ್ಟಿದ್ಲು. ಟುನಿ, ಮನೆ ಸುತ್ತಮುತ್ತ ಸ್ವಲ್ಪಾನು ಕಸ ಇಲ್ಲ, ತುಂಬಾ ಕ್ಲೀನಾಗಿ ಇಟ್ಕೊಂಡಿದ್ಯಾ? ಹೌದು, ಹೊರಗಡೆ ಇರೋ ಥರ ಮನೆಯೊಳಗಡೆ ಕೂಡ ಕ್ಲೀನಾಗಿರುತ್ತಾ? ಬಂದು ನೋಡಿ ಮಹಿ ಅವರೇ, ಬುಜ್ಜಿ ಕೂಡ ಅವಳ ರೂಮನ್ನ ತುಂಬಾನೇ ಕ್ಲೀನಾಗಿ ಇಟ್ಕೊಂಡಿದ್ದಾಳೆ. ಎಲ್ಲರೂ ಮನೆಯೊಳಗಡೆ ಹೋಗಿ ನೋಡಿದ್ರು. ಮನೆಯಲ್ಲಿ ಎಲ್ಲ ಜಾಗನೂ ತುಂಬಾ ಕ್ಲೀನಾಗಿತ್ತು. ಮಹಿ ಹದ್ದು ಹೊಗಳ್ತಾ ಇದ್ದಾಗ ಆ ಸಮಯದಲ್ಲಿ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಇವಳ ಮನೇಲಿ ಏನಿದೆ ಅಂತ ಇವಳ ಮನೇನ ನೋಡಕ್ ಬಂದಿದ್ದೀರಾ? ನನ್ನ ಮನೆಗೆ ಬನ್ನಿ, ನನ್ನ ಮನೇಲಿ ಅಲಂಕಾರ ತುಂಬ ಚೆನ್ನಾಗಿದೆ, ನೀವು ನೋಡಿ ಗಿಫ್ಟನ್ನ ನನಗೇ ಕೊಡ್ತೀರಾ? ಹಾಗಂತ ಚಿಚು ಹೇಳಿ ಅವರನ್ನೆಲ್ಲ ಅವಳ ಮನೆಗೆ ಕರ್ಕೊಂಡು ಹೋದ್ಲು. ಅಲ್ಲಿ ಹೋಗಿ ಆ ದೃಶ್ಯವನ್ನು ನೋಡಿದವರು ಸ್ವಲ್ಪ ಹೊತ್ತು ಏನು ಮಾತಾಡಲೇ ಇಲ್ಲ. ಅವ್ರಿಗೆ ಏನಪ್ಪ ಇದು ಅಂತ ಏನೂ ಅರ್ಥನೂ ಆಗಲಿಲ್ಲ. ಹೊಡೆದೋಗಿರುವ ಗ್ಲಾಸ್ ಪೀಸ್ಗಳು, ಬಾಡಿ ಹೋಗಿರುವ ಹೂಗಳು, ಹಾಗೆಯೇ ನೂಲಿಂದ ಮಾಡಿರುವ ತೋರಣಗಳು, ಅದು ಅಲ್ಲದೆ ಆ ವಾಸನೆ ಬರ್ತಾ ಇದ್ದ ತಾವರೆ ಹೂಗಳನ್ನು ನೋಡ್ತಿದ್ರು. ಏನು ಮಹಿ ಅವರೇ, ನನ್ನ ಮನೆ ಹೇಗೆ ಕಲರ್ಫುಲ್ ಆಗಿದೆಯಾ? ತಾವರೆ ಹೂಗಳೆಲ್ಲ ತುಂಬ ಚೆನ್ನಾಗಿದೆ ಅಲ್ವಾ? ನನಗೆ ಗೊತ್ತು, ಈ ಸ್ಪರ್ಧೆಯಲ್ಲಿ ಗೆಲ್ಲೋದು ನಾನು ಅಂತ ನನಗೆ ಗೊತ್ತು. ಆದರೆ ಈ ಟೋನಿನೇ ಅದು ಗೊತ್ತಿಲ್ಲದ ಅವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ಲು. ಸರಿ ಬಿಡಿ, ಆ ಗಿಫ್ಟನ್ನ ನನಗೆ ಕೊಡಿ. ಹಾಗಂತ ಚಿಚು ಹೇಳಿದಾಗ ಎಲ್ರಿಗೂ ನಗು ಬಂತು. ಆದರೂ ಕಷ್ಟಪಟ್ಟು ಬಾಯಿ ಮುಚ್ಕೊಂಡ್ರು. ಚಿಚೋ, ನಿನಗೇನಾದರೂ ಹುಚ್ಚಿಗೆ ಚಿಡ್ದಿದೀಯಾ? ನಾನು ಹೇಳಿದ್ದು ಕ್ಲೀನಾಗಿರುವ ಮನೆಗೆ ಅವಾರ್ಡ್ ಕೊಡ್ತೀನಿ ಅಂತ, ಅಂದವಾಗಿರೋ ಮನೆಗೆ ಅಂತ ಹೇಳಲೇ ಇಲ್ವಲ್ಲ. ಅದು ಅಲ್ಲದೆ ನಿನ್ನ ಮನೆ ಸ್ವಚ್ಛವಾಗಿನೂ ಇಲ್ಲ, ಅಂದವಾಗಿನೂ ಇಲ್ಲ, ಕೆಟ್ಟ ವಾಸನೆ ಬೇರೆ ಬರ್ತಾ ಇದೆ. ಹಾಗಂತ ಮಹಿಹದ್ದು ಹೇಳಿದ್ದಕ್ಕೆ ಚಿಚುಕಾಗೆ ತುಂಬಾನು ಶಾಕ್ ಆದ್ಲು. ಏನೋ, ನನ್ನ ಮನೆ ಚೆನ್ನಾಗಿಲ್ವಾ? ಇದು ಮಾಡರ್ನ್ ಆರ್ಟು. ಈ ಆರ್ಟ್ ಬಗ್ಗೆ ನಿಮ್ಗೆ ಯಾರಿಗೂ ಏನೂ ಅರ್ಥ ಆಗಲ್ಲ. ನನಗೊತ್ತುಂಟು, ನನ್ನ ಮನೆ ಸ್ವಚ್ಛವಾಗಿಲ್ವಾ? ಎಷ್ಟು ಅಲಂಕಾರ ಮಾಡಿಟ್ಟಿದ್ದೀನಿ. ಸ್ವಚ್ಛವಾದ ಮನೆಗೆ ನೀವು ಅವಾರ್ಡ್ ಕೊಡೋದು ಅಲಂಕಾರ ಮಾಡಿರೋ ಅಂದವಾದ ಮನೆಗೆ ಅಲ್ವಾ? ಹಾಗಂತ ಚಿಚುಕಾಗೆ ಹೇಳಿದಾಗ ಅಲ್ಲಿದ್ದ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಜೋರಾಗಿ ನಗಾಡ್ತಿದ್ರು. ಚಿಚು, ನಿನ್ನ ಮನೆ ಚೆನ್ನಾಗಿದೆಯೋ ಇಲ್ವೋ, ಆದರೆ ನೀನು ಮಾಡೋದು ನಮ್ಮೆಲ್ರಿಗೂ ನಗು ಬರಿಸ್ತಾ ಇದೆ. ಅಯ್ಯೋ ದೇವ್ರೆ! ಹೌದೌದು ಚಿಚು, ಇಲ್ಲಿ ನೋಡು, ಸ್ಪರ್ಧೆಯಲ್ಲಿ ನೀನು ಗೆದ್ದಿಲ್ಲ. ಸ್ಪರ್ಧೆಯಲ್ಲಿ ಗೆದ್ದಿರೋದು ಟುನಿ, ಬುಜ್ಜಿನೇ. ಅವ್ರ ಮನೆನೇ ತುಂಬ ಕ್ಲೀನಾಗಿರೋದು. ಹಾಗಂತ ಹೇಳಿ ಬುಜ್ಜಿನ ಕರೆದ ಮಹಿ ಹದ್ದು ಒಂದು ಮಡಿಕೆ ತುಂಬ ಜೇನನ್ನ ಬುಜ್ಜಿಗೆ ಗಿಫ್ಟ್ ಆಗಿ ಕೊಟ್ರು. ಬುಜ್ಜಿ ಆ ಗಿಫ್ಟನ್ನು ನೋಡಿ ತುಂಬಾನು ಸಂತೋಷದಿಂದ ಚಿಚುಕಾಗೆ ಹತ್ತಿರ ಬಂದು ಈ ರೀತಿ ಹೇಳಿದ್ಲು. ಅತ್ತೆ, ಇಲ್ಲಿ ನೋಡಿ, ಈ ಜೇನು ತುಂಬ ಚೆನ್ನಾಗಿದೆ, ನಿಮಗೆ ಸಿಗ್ಲಿಲ್ಲ ಅಲ್ವಾ? ಆವಾಗ ಟುನಿ, ಚಿಚು ಪರವಾಗಿಲ್ಲ ಬಿಡು, ಸ್ಪರ್ಧೆಯಲ್ಲಿ ಗೆಲ್ಲಿಲ್ಲ ಅಂದರೆ ಏನಂತೆ. ಬುಜ್ಜಿ, ಅತ್ತೆಗೆ ಜೇನಂದ್ರೆ ತುಂಬ ಇಷ್ಟ, ಸ್ವಲ್ಪ ಅವ್ರಿಗೂ ಕೊಡು, ಪಾಪ ತುಂಬ ಕೆಲಸ ಮಾಡಿ ಸುಸ್ತಾಗಿದ್ದಾಳೆ. ಅದನ್ನು ಕೇಳಿ ಚಿಚು ಕೋಪದಿಂದ, ಚೀಚಿ, ನನಗೇನು ಬೇಡ, ನಾನು ಅಂದವಾದ ಮನೆ ಅಂತ ಅಂದ್ಕೊಂಡೆ. ಸ್ವಚ್ಛವಾಗಿರೋ ಮನೆ ಅಂದಿದ್ರೆ ನಾನು ಕೂಡ ಕ್ಲೀನ್ ಮಾಡಿ ಇಟ್ಕೊಳ್ತಿದ್ದೆ. ಈ ಜೇನು ನನಗೆ ಬೇಕಾಗಿಲ್ಲ, ನೀವೇ ತಗೊಂಡು ಚೆನ್ನಾಗಿ ತಿನ್ನಿ. ಹಾಗಂತ ಹೇಳಿ ಚಿಚುಕಾಗೆ ತುಂಬಾನು ಕೋಪದಿಂದ ಮನೆಯೊಳಗಡೆ ಹೋದ್ಲು. ಆವಾಗ ಬುಜ್ಜಿಗೂ ಬಚ್ಚಿ ಆ ಜೇನನ್ನ ಟೇಸ್ಟ್ ಮಾಡಿ ನೋಡಿ, ಅಮ್ಮ, ಜೇನು ತುಂಬ ಟೇಸ್ಟ್ ಆಗಿದೆ. ಚಿಚು ಅತ್ತೆ ಯಾಕಿದನ್ನ ಬೇಡ ಅಂತ ಹೇಳ್ಬಿಟ್ಟು ಹೋದ್ರೋ ಪಾಪ. ಪರವಾಗಿಲ್ಲ ಬಿಡು ಬುಜ್ಜಿ, ಯಾರು ಏನು ಹೇಳಿದ್ರು ಅದನ್ನು ಫುಲ್ಲಾಗಿ ಕೇಳಬೇಕು, ಗಮನ ಇಟ್ಟು ಕೇಳಬೇಕು. ಆವಾಗಲೇ ಅದು ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು, ಇಲ್ಲಾಂದರೆ ಹೀಗೇನೇ ಆಗೋದು.